ರಾಜಕೀಯದಲ್ಲಿ ಅದೆಷ್ಟೇ ತಂತ್ರ ಪ್ರತಿತಂತ್ರವಿರಬಹುದು, ಹೋರಾಟವಿರಬಹುದು, ಆರ್ಭಟವೂ ಸಹ ಇರಬಹುದು. ಆದರೆ ತಾಯಿ ಹೆಂಡತಿ ಅಂತ ಬಂದಾಗ ಪ್ರತಿಯೊಬ್ಬರೂ ಅದಕ್ಕೆ ಪ್ರಾಮಾಣಿಕರಾಗಿರ್ತಾರೆ ಅನ್ನೋದು ನನ್ನ ಭಾವನೆ. ಇದಕ್ಕೆ ಪ್ರತಿರೂಪದಂತೆ ಕಂಡವರು ಚೆನ್ನಮ್ಮ ಅವರು. ಗಂಡ ಮಾಜಿ ಪ್ರಧಾನಿ, ಒಬ್ಬ ಮಗ ಸಿಎಂ ಆಗಿದ್ದವರು, ಇಡೀ ಕುಟುಂಬವೇ ರಾಜಕೀಯ ಸಮುದ್ರದಲ್ಲಿ ಮುಳುಗಿದ್ದವರು. ಆದರೆ ಚೆನ್ನಮ್ಮ ಅಂತ ಬಂದಾಗ ಅವರೊಬ್ಬರು ಪರಿಪೂರ್ಣ ಅಮ್ಮ. ಹೊರ ಜಗತ್ತಿಗೆ ಗಂಡ ಮಕ್ಕಳು ಯಾವುದೇ ಸ್ಥಾನದಲ್ಲಿದ್ದರೂ ಮನೆಯಲ್ಲಿ ಹೆಂಡತಿ ಮತ್ತು ಅಮ್ಮ ಅಷ್ಟೇ ಆಗಿದ್ದವರು. ಇತ್ತೀಚಿನವರೆಗೆ ಮನೆಗೆ ರಾಜಕೀಯ ಎದುರಾಳಿಗಳೇ ಬಂದರೂ ತಾವೇ ತಮ್ಮ ಕೈಯಾರೆ ಊಟ ಬಡಿಸುವ ಮಟ್ಟಕ್ಕೆ ಅವರು ಕುಟುಂಬದ ಜವಾಬ್ದಾರಿಯನ್ನ ನಿಭಾಯಿಸಿದ್ರು ಅನ್ನೋದು ಅವರ ಕೈನಲ್ಲಿ ತುತ್ತು ತಿಂದವರಿಗೆ ಮಾತ್ರ ಗೊತ್ತು. ಇಂತಹ ಗಟ್ಟಿಗಿತ್ತಿ ಮೇಲೆ ಆಸಿಡ್ ದಾಳಿ ಕೂಡ ನಡೆದಿತ್ತು. ಈ ಬಗ್ಗೆ ಅದೆಷ್ಟೋ ಮಂದಿಗೆ ಗೊತ್ತಿಲ್ಲದ ವಿಚಾರ. ಅದು ಫೆಬ್ರವರಿ 21, 2001 ಹಾಸನದ ಅರದನಹಳ್ಳಿಯ ಈಶ್ವರ ದೇಗುಲದಲ್ಲಿ ಮಹಾಶಿವರಾತ್ರಿಯ ದಿನ ಕಿಕ್ಕಿರಿದ ದೇಗುಲದಲ್ಲಿ ಪೂಜೆ ನಡೆಯುತ್ತಿತ್ತು. ಈ ವೇಳೆ ಜನಸಂದಣಿಯಿಂದ ನುಗ್ಗಿ ಬಂದಿದ್ದ ವ್ಯಕ್ತಿಯೊಬ್ಬ ಇದ್ದಕ್ಕಿದ್ದಂತೆ ಕೈಯಲ್ಲಿದ್ದ ಬಾಟಲಿಗಿನಲ್ಲಿದ್ದ ನೀರಿನಂಥ ವಸ್ತುವನ್ನ ಎರಚಿದ. ಅಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗುವಷ್ಟರಲ್ಲಿ ಚೆನ್ನಮ್ಮ ಅವರ ಮುಖದಲ್ಲಿ ಬೆಂಕಿ ಜ್ವಾಲೆ ಎದ್ದಿತ್ತು. ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಸ್ವಲ್ಪ ದೂರದಲ್ಲೇ ಬಚಾವಾಗಿದ್ರು. ಈ ದಾಳಿ ಮಾಡಿದ್ದು ಬೇರೆ ಯಾರೂ ಅಲ್ಲ, ದೇವೇಗೌಡರ ಸ್ವಂತ ಸಹೋದರ ಬಸವೇಗೌಡರ ಮಗ ಲೋಕೇಶ್. ಆ ಕಾಲಕ್ಕೆ ಆಸ್ತಿ ವಿಚಾರದ ಜೊತೆಗೆ ರಾಜಕೀಯ ಭಿನ್ನಾಭಿಪ್ರಾಯ ಇಬ್ಬರ ಮದುವೆ ಮುಗಿಲೆದ್ದಿತ್ತು. ದೇವೇಗೌಡರ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ದ ಬಸವೇಗೌಡ ಮತ್ತು ಕುಟುಂಬ ಕಾಂಗ್ರೆಸ್ ಸಿದ್ಧಾಂತ ಅಳವಡಿಸಿಕೊಂಡಿತ್ತು. ಇದು ಎರಡು ಕುಟುಂಬದ ಮಧ್ಯೆಯೂ ಬಿರುಕು ಮೂಡಿಸಿತ್ತು. ಅಲ್ಲದೆ ವೈಯಕ್ತಿಕ ದ್ವೇಷಕ್ಕೆ ತಿರುಗಿತ್ತು. ಹೀಗಾಗಿ ಬಸವೇಗೌಡರ ಮಗ ಹಿಂಸಾತ್ಮಕ ದಾರಿ ತುಳಿತಿದ್ದ. ದಾಳಿ ಬಳಿಕ ಜೈಲು ಶಿಕ್ಷೆ ಅನುಭವಿಸಿದ್ದ ಲೋಕೇಶ್ ಖುಲಾಸೆಗೊಂಡಿದ್ದ. ಅಲ್ಲಿಗೆ ಎರಡು ಕುಟುಂಬದ ನಡುವಿನ ದ್ವೇಷ ಅಂತ್ಯವಾಗಿತ್ತು. ಇದೀಗ ಚೆನ್ನಮ್ಮ ಇಹಲೋಕವನ್ನ ತ್ಯಜಿಸಿದ್ದಾರೆ. ಸುದೀರ್ಘ 72 ವರ್ಷ ದೇವೇಗೌಡರ ಬೆನ್ನಿಗೆ ನಿಂತ ಗಟ್ಟಿಗಿತ್ತಿ ತಮ್ಮ ಜೀವನವನ್ನ ಪರಿಪೂರ್ಣಗೊಳಿಸಿದ್ದಾರೆ. ದೇವೇಗೌಡರ ಕಣ್ಣಲ್ಲಿ ಅದೆಷ್ಟೋ ಬಾರಿ ಕಣ್ಣೀರು ನೋಡಿದ್ದೇನೆ. ಅವಾಗೆಲ್ಲ ರಾಜಕೀಯ ಮತ್ತು ಹೋರಾಟದ ಉದ್ದೇಶ ಕಾಣಿಸುತ್ತಿತ್ತು. ಆದರೆ ಇವತ್ತು 93 ವರ್ಷದ ದೇವೇಗೌಡರ ಕಣ್ಣಲ್ಲಿ ಕಂಡ ದುಃಖ ಮಾತ್ರ ಹೃದಯ ಕಲಕುವಂತಿತ್ತು.